ಬಸವಲಿಂಗಾಯ ನಮಃ. ವಿಶ್ವಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD-ಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನು, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣಮೇಳ 25ನೇ ಶರಣಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣಮೇಳದಲ್ಲಿ ನಾವು 25 CD-ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಪ್ರವಚನ ಪಿತಾಮಹರಾದ ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು, ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾಗಿರುವ ಪರಮಪೂಜ್ಯ ಮಾತಾಜಿಯವರನ್ನು ಮನದಲ್ಲಿ ಸ್ಮರಿಸಿಕೊಂಡು, ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾವಿಂದು ನಂಬರು ನಚ್ಚರು ಬರಿದೇ ಕರೆವರು ಈ ವಿಷಯದ ಕುರಿತು ವಿಷಯವನ್ನು ನೋಡೋಣ. ಪ್ರವಚನದಲ್ಲಿ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಏನಂದರೆ, ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ನಚ್ಚಿ ಕರೆದಡೆ ಓಯನ್ನನೇ ಶಿವನು, ನಂಬದೇ ನಚ್ಚದೆ ಬರಿದೇ ಕರೆಯುವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಲಿಂಗದೇವ ಅಂತ ಹೇಳ್ತಾರೆ. ಗುರು ಬಸವಣ್ಣನವರು ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, 12ನೇ ಶತಮಾನದಲ್ಲೇ ಆಗಿರ್ಬೋದು ಅಥವಾ ಈಗಲೂ ಕೂಡ ಭಾಳಷ್ಟು ಜನರನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಂಬದೇ ನಂಬಿದಂತೆ ನಾಟಕವಾಡುವಂತಹ ಮತ್ತು ದೇವರಿಗೆ ಮೋಸಗೊಳಿಸ್ತಕ್ಕಂತಹ ಜನ ಇವತ್ತು ಕೂಡ ಏನು ಕಡಿಮೆ ಇಲ್ಲ. ನಂಬರು ನಚ್ಚರು 2 ಪದಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ, ನಂಬೋದು ಮತ್ತು ನಚ್ಚುವುದು ಅಂತ. ದೃಢವಾದ ವಿಶ್ವಾಸವನ್ನು, ದೃಢವಾದ ನಂಬಿಕೆಯನ್ನು ಅಥವಾ ಅಚಲವಾದಂತಹ ನಂಬಿಕೆಯನ್ನು ನಾವು ಸೃಷ್ಟಿಕರ್ತನಾದಂತಹ ಪರಮಾತ್ಮನಲ್ಲಿ ಇಡಬೇಕು ಅಂತ.
ದೃಢವಾದ ವಿಶ್ವಾಸವನ್ನು ಆ ಸೃಷ್ಟಿಕರ್ತನಾದಂತಹ ದೇವರಲ್ಲಿ ಇಡಬೇಕು, ದೇವರಲ್ಲಿ ಶ್ರದ್ಧೆ ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಇಲ್ಲಿ ನಂಬೋದು ಮತ್ತು ನೆರೆ ನಂಬುವುದು, ಇದಕ್ಕೇನು ವ್ಯತ್ಯಾಸಪ್ಪ ಅಂದರೆ, ನಂಬುವುದು ಅಂದರೆ ಕೇವಲ ದೇವರು ಕೊಡ್ತಕ್ಕಂತಹ ವಸ್ತುಗಳಿಗಾಗಿ, ಸಂಪತ್ತಿಗಾಗಿ ಮತ್ತು ಅವನು ಕೊಡ್ತಕ್ಕಂತಹ ವರಗಳಿಗಾಗಿ ದೇವರನ್ನು ಪೂಜಿಸ್ತಕ್ಕಂಥವ್ರಿಗೆ ಅವ್ರು ಕೇವಲ ನಂಬುತ್ತಾರೆ ಅಷ್ಟೇ, ಅವರಿಗೆ ಧಾರ್ಮಿಕರು ಅಂತ ಕರೀತಾರೆ. ಆದರೆ ದೇವರಲ್ಲಿ ಏನನ್ನೂ ಕೇಳದೆ ತನ್ನ ಆನಂದಕ್ಕಾಗಿ ಪೂಜಿಸ್ತಕ್ಕಂಥವ್ರಿಗೆ ಆಧ್ಯಾತ್ಮ ಜೀವಿಗಳು ಅಂತ ಕರೀತಾರೆ. ಹಾಲಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ಅಂತ ತಿಳ್ಕೊಳ್ಳುವಂಥ ಒಂದು ನಿಸ್ವಾರ್ಥದಿಂದ ದೇವರನ್ನು ಪೂಜಿಸ್ತಕ್ಕಂಥವ್ರಿಗೆ ಆಧ್ಯಾತ್ಮ ಜೀವಿಗಳು ಅಂತ ಕರೀತಾರೆ. ಅದು ನೆರೆ ನಂಬುವುದು ಕೂಡ. ನಾವು ಇನ್ನೊಂದು ಉದಾಹರಣೆ ಕೊಡ್ಬೋದು. ಈಗ ನಾವು ಗೃಹಸ್ಥ ಉದಾಹರಣೆ ತೊಗೊಂಡಿದಾಗ ಹೆಂಡತಿ ಅಥವಾ ಮಡದಿ ಆ ಗಂಡನು ತಂದು ಕೊಡುವಂತಹ ವಸ್ತುಗಳಿಗೋಸ್ಕರ ಗಂಡನನ್ನು ಪ್ರೀತಿಸುವಂಥವ್ರಿಗೆ ಮಡದಿ ಅಥವಾ ಹೆಂಡತಿ ಅಂತ ಕರಿಬೋದು. ಆದರೆ ಪತಿವ್ರತೆ ಯಾರು ಅಂದರೆ, ಗಂಡನು ಯಾವುದೇ ಒಂದು ವಸ್ತುಗಳನ್ನು ಕೊಡದೇ ಇದ್ದರೂ ಕೂಡ, ಅಥವಾ ಗಂಡನಿಗೆ ಇಂತಹ ವಸ್ತು ಬೇಕು, ಇಂಥದ್ದು ಬೇಕು ಅಂತ ಯಾವುದೇ ಟಾರ್ಚರ್ ಕೊಡೋದೇ ನಿಸ್ವಾರ್ಥ ಭಾವನೆಯಿಂದ ಗಂಡನನ್ನು ಪ್ರೀತಿಸ್ತಕ್ಕಂಥದ್ದು, ಅಥವಾ ಹೆಂಡತಿ ಗಂಡನನ್ನು ಪ್ರೀತಿಸ್ತಕ್ಕಂಥದ್ದು, ಅಥವಾ ನಿಸ್ವಾರ್ಥ ಭಾವನೆಯಿಂದ ಗಂಡ ಹೆಂಡತಿಯನ್ನು ಪ್ರೀತಿಸ್ತಕ್ಕಂಥದ್ದು, ಇದಕ್ಕೆ ನೆರೆ ನಂಬುವುದು ಅಂತ ಕರೀತಾರೆ. ಅಂದರೆ ದೃಢವಾಗಿ ನಂಬಬೇಕು ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ದೇವರಿಗೆ ಅನೇಕ ಸಾರಿ ಆಮಿಷಗಳನ್ನು ಒಡ್ತಕ್ಕಂಥದ್ದು, ದೇವರಿಗೆ ಆಸೆ ತೋರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಕೆಲವು ಮಕ್ಕಳು ಇರ್ತಾರೆ. ಈಗ ನಿನ್ನೆ ತಾನೇ SSLC ರಿಸಲ್ಟ್ ಬಂದಿದೆ. ಮಕ್ಕಳೆಲ್ಲ ರಿಸಲ್ಟ್ ಇನ್ನೂ ಸ್ವಲ್ಪ ದಿವಸ ಇದೆ ಅಥವಾ ಎಕ್ಸಾಮು ಹೋಗುವಾಗಲೇ ಅವರು ಹರಕೆ ಮಾಡ್ಕೊಳ್ತಾರೆ. ಏನು ಅಂದರೆ, ನಾನು ಸುಮ್ಮನೆ ಆರ್ಡಿನರಿ ಪಾಸ್ ಆದರೆ 10 ತೆಂಗಿನಕಾಯಿ ಒಡಿಸ್ತೀನಿ ಅಂತ ಹೇಳ್ತಾರೆ. ಸೆಕೆಂಡ್ ಕ್ಲಾಸ್ ಪಾಸ್ ಆದರೆ 20 ತೆಂಗಿನಕಾಯಿ ಒಡಿಸ್ತೀನಿ ದೇವರಿಗೆ, ಅಥವಾ ಪೇಡೆ ಹಂಚ್ತೀನಿ ಅಂತ. ಆಮೇಲೆ ರ್ಯಾಂಕ್ ಬಂದರೆ 50 ತೆಂಗಿನಕಾಯಿ ಒಡಿಸ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಫೇಲ್ ಆದರೆ ದೇವಸ್ಥಾನ ಕಡೆಗೆ ಹೋಗೋದಿಲ್ಲ. ಈ ರೀತಿಯಾಗಿ ದೇವರಿಗೆ ಆಸೆಯನ್ನು ತೋರಿಸಿ ನನಗೆ ಪಾಸ್ ಮಾಡಿದ್ರೆ ನಾನು 10 ತೆಂಗಿನಕಾಯಿ ಒಡಿಸ್ತೀನಿ ಅಂತ, ಹೌದಲ್ಲ? ಹಾಗಾಗಿ ಆ 10 ತೆಂಗಿನಕಾಯಿ ಆಸೆಗಾಗಿ ದೇವರು ಹೋಗಿ ಅಲ್ಲಿ ಪೇಪರ್ ಚೆಕ್ ಮಾಡಬೇಕು, ಹೌದಲ್ಲ? ಅದಕ್ಕಾಗಿ ನಾವು ದೇವರಿಗೆ ಈ ರೀತಿಯಲ್ಲಿ ಆಸೆ ತೋರಿಸ್ತಕ್ಕಂಥದ್ದು ತಪ್ಪು. ಯಾಕೆ ಅಂತಂದರೆ, ದೇವರಲ್ಲಿ ನಿಜವಾದಂಥ ಒಂದು ನಂಬಿಕೆ ಇದ್ದರೆ, ಆ ದೇವರಲ್ಲಿ ಒಂದು ವಿಶ್ವಾಸ ಇದ್ದರೆ, ಅವರು ಯಾವತ್ತೂ ಕೂಡ ಈ ರೀತಿಯ ಒಂದು ಆಮಿಷಗಳನ್ನು ದೇವರಿಗೆ ತೋರಿಸೋದಿಲ್ಲ ಅಂತ. ದೇವರಲ್ಲಿ ಕೇಳಬಾರ್ದು ಅಂತಲ್ಲ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮ ಗುರು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ನಾವು ಏನೇ ಕೇಳೋದಿದ್ರೂ ಕೂಡ ದೇವರನ್ನೇ ಕೇಳಬೇಕು. ನಾವು ಏನೇ ಹಾಡು ಹೊಗಳೋದಿದ್ರೂ ಪ್ರಾರ್ಥನೆ ಮಾಡೋದಿದ್ರೂ ಕೂಡ ದೇವರಲ್ಲೇ ನಾವು ಪ್ರಾರ್ಥಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಒಂದು ವಚನದಲ್ಲಿ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಲಿಂಗದೇವನಲೆ, ಒಡೆಯ ಮಹಾದಾನಿ ಲಿಂಗದೇವನಲೆ, ಲಿಂಗದೇವನಲೆ ಸರಗೊಡ್ಡಿ ಬೇಡುವೆ. ಲಿಂಗದೇವನಲೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ, ಬೇಡುವೆ. ಈ ರೀತಿಯಾಗಿ ದೇವರಲ್ಲಿ ಕೇಳೋದು ತಪ್ಪಲ್ಲ. ಆದರೆ ನನ್ನ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಾನು ಪೂಜಿಸ್ತೇನೆ ಅಥವಾ ನಿನ್ನನ್ನು ಪ್ರಾರ್ಥಿಸ್ತೇನೆ, ಇಲ್ಲದೇ ಇದ್ದರೆ ಇಲ್ಲ ಅಂತ, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳುವಂಥ ಭಕ್ತರು ಕೂಡ ಇರ್ತಾರೆ. ಆದರೆ ಆ ರೀತಿಯಲ್ಲಿ ನಾವು ಮಾಡಬಾರ್ದು. ಈ ಸೃಷ್ಟಿಗೊಡೆಯನಾಗಿರ್ತಕ್ಕಂತಹ ನಿರಾಕಾರ ನಿರ್ಗುಣ ನಿರಂಜನನಾದಂತಹ ಪರಮಾತ್ಮನಲ್ಲೇ ನಾವು ಬೇಡಬೇಕು.
ಏನೇ ಬೇಡೋದಾದರೂ ಕೂಡ ಎಲ್ಲರ ಒಡೆಯ ಪರಮಾತ್ಮನೇ. ವೇದಾಂತಿಗಳು ಪರಬ್ರಹ್ಮನೆಂಬರು, ಆಗಮಿಕರು ಪರಶಿವನೆಂಬರು, ಅಲ್ಲಹ ಯೆಹೋವಾ ಸುಪ್ರೀಂ ಗಾಡ್ ಲಿಂಗದೇವ ನಿನ್ನ ಹೆಸರು ಅಂತ ನಾವು ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ವೇದಾಂತಿಗಳು ಪರಬ್ರಹ್ಮ ಅನ್ಬೋದು, ಆಗಮಿಕರು ಪರಶಿವ ಅನ್ಬೋದು, ಮತ್ತು ಅಲ್ಲಹ ಯೆಹೋವಾ ಸುಪ್ರೀಂ ಗಾಡ್ ಲಿಂಗದೇವ ಎಲ್ಲವೂ ಕೂಡ ಆ ದೇವರಿಗೆ ಇರ್ತಕ್ಕಂಥ ಹೆಸರುಗಳು. ಅದಕ್ಕಾಗಿ ನಾವು ಆ ದೇವನೊಬ್ಬ ನಾಮ ಹಲವು ಎಂಬಂತೆ ಆ ನಿರಾಕಾರ ನಿರ್ಗುಣ ನಿರಂಜನನಾದಂತಹ ಪರಮಾತ್ಮನ ಪ್ರಾರ್ಥನೆಯನ್ನು ನಾವು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ತ್ರಿಕರಣಪೂರ್ವಕವಾಗಿ ನಾವು ದೇವರನ್ನು ಉಪಾಸಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಮೈ, ಮಾತು, ಮನಸ್ಸು ಈ ಒಂದು ಕೈಗಳಿಂದ ನಾವು ದೇವರನ್ನು ನಾವು ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಇದ್ದೇವೆ. ಗುರು ಬಸವಣ್ಣನವರು ನಮಗೆ ತ್ರಿಕರಣಪೂರ್ವಕವಾಗಿ ದೇವರ ಉಪಾಸನೆಯನ್ನು ಮಾಡುವ ಪದ್ಧತಿಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ನಾಲಿಗೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ಅಂತ ನಾವು ಪ್ರತಿನಿತ್ಯ 7 ಗಂಟೆಗೆ ನೆನಹು ಸಂಜೆ ಪ್ರಾರ್ಥನೆಯನ್ನು ಪರಮ ಪೂಜಾ ಮಾತಾಜಿಯವರು ಹಾಕಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಇವತ್ತು ಲಕ್ಷಾಂತರ ಜನ ಶರಣ ಬಂಧುಗಳು ಪ್ರತಿನಿತ್ಯ 7 ಗಂಟೆಗೆ ನಾವು ನೆನಹು ಮಾಡಿ ಆ ಜಗದೊಡೆಯನಾಗಿರ್ತಕ್ಕಂತಹ ಲಿಂಗದೇವನಿಗೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಾರಕ್ಕೊಂದು ಸಾರಿ ದೇವವಾರ ಅಂದರೆ ಭಾನುವಾರ ದಿವಸ 11 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೀಗೆ ನಾವು ಪ್ರಾರ್ಥನೆ ಅಂದರೆ ಬೇಡುವುದು ಅಂತ. ಮತ್ತು ಇನ್ನೊಂದು ಅರ್ಥದಲ್ಲಿ ನಾವು ಉಪಾಸನೆ ಅಂದರೆ ಈ ವರ್ಷಿಪ್ ಏನಪ್ಪ ಅಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂತ ತಿಳ್ಕೊಂಡು ಹೇಳ್ತಾರೆ. ಪ್ರಾರ್ಥನೆ ಮಾಡೋದಾಗಿರಲಿ ಅಥವಾ ಪೂಜೆ ಮಾಡೋದಾಗಿರ್ಬೋದು ಅಥವಾ ಧ್ಯಾನ ಮಾಡೋದಾಗಿರ್ಬೋದು, ಇದು ಒಂದು ರೀತಿಯಿಂದ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಅಂತ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕಾಗಿ ಹಾಡುವುದು ಅಂದರೆ ನಾವು ನನ್ನ ಸ್ತುತಿಸುವುದು, ಕೊಂಡಾಡುವುದು ಅಂತ ಅರ್ಥ. ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನಾವು ಏನೇ ಕೊಂಡಾಡಿದ್ರೂ ಕೂಡ, ನಾವೇನೇ ಸ್ತುತಿ ಮಾಡಿದರೂ ಕೂಡ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮನದೇ ಮಾಡಬೇಕು. ನಾವೇನೇ ನಮ್ಮ ಬೇಡಿಕೆಗಳನ್ನು, ಅದು ಲೌಕಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಅದು ಸಾಧಕರ ಒಂದು ಬೇಡಿಕೆಗಳಿರ್ಬೋದು ಅಥವಾ ಗೃಹಸ್ಥರ ಒಂದು ಬೇಡಿಕೆಗಳಿರ್ಬೋದು, ಏನೇ ನಾವು ಬೇಡಿದರೂ ಕೂಡ ಏನ ಬೇಡಿದಡೀವ ನಮ್ಮ ಲಿಂಗದೇವ ಅಂತ ಗುರು ಬಸವಣ್ಣವ್ರು ಹೇಳ್ತಾರೆ. ಏನು ಬೇಡಿದ್ದನ್ನು ಕೊಡ್ತಕ್ಕಂತಹ ಶಕ್ತಿ ಆ ಮಹಾದಾನಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಇದೆ. ನಾವು ಕೇಳಬಾರ್ದು ಅಂತಲ್ಲ, ಕೇಳಬೇಕು, ಆದರೆ ನಾವು ಅವನಲ್ಲಿ ನೆರೆ ನಂಬಬೇಕು ಅಂತ. ನಾವು ದೃಢವಾದಂತಹ ನಂಬಿಕೆಯನ್ನು ದೇವರಲ್ಲಿ ಇಟ್ಟುಕೊಂಡು ನಾವು ಕೇಳಬೇಕು, ಪ್ರಾರ್ಥಿಸಬೇಕು, ಹಾಡಬೇಕು ಅಂಥೇಳಿ ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಯಾಕೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು, ದೇವರಿಗೆ ನಾವು ಯಾಕೆ ಈ ಥ್ಯಾಂಕ್ಸನ್ನು ಹೇಳಬೇಕು ಅಂತಂದರೆ, ಆ ಒಂದು ದೇವರು ಸೃಷ್ಟಿಕರ್ತನಾದಂಥ ಪರಮಾತ್ಮ ನಮಗೆ ಏನೇನು ಕೊಟ್ಟಿದ್ದಾನೆ ಅಂತನ್ನುವಂಥ ಒಂದು ವಿಷಯವನ್ನು ಶರಣರಾದಂಥ ಅನುಭವ ಮಂಟಪದ 770 ಅಮರಗಣಗಳಲ್ಲಿ ಒಬ್ಬರಾದಂತಹ ಶರಣ ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದ ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನಾಥ ಅಂತ ಹೇಳ್ತಾರೆ. ಈ ಭೂಮಿ, ಈ ಬೆಳೆ ಇವೆಲ್ಲವೂ ಕೂಡ ದೇವರು ಕೊಟ್ಟಂತಹ ದಾನ. ಸುಳಿದು ಸೂಸುವ ಗಾಳಿಯೂ ಕೂಡ ದೇವರು ಕೊಟ್ಟಂಥದ್ದು. ಈಗ ನಾವು ನೀರಿನ ಟ್ಯಾಕ್ಸ್ ಇರ್ಬೋದು ಅಥವಾ ಮತ್ತಿನ್ಯಾವುದೋ ಟ್ಯಾಕ್ಸ್ಗಳನ್ನು ನಾವು BBMPದವರಿಗೆ ಅಥವಾ ಪಂಚಾಯತ್ನವರು ಅವರು ಮುನ್ಸಿಪಾಲ್ಟಿಯವ್ರು ಕಟ್ಟಿಸ್ಕೊಳ್ತಾರೆ ವಿನಃ ದೇವರು ಯಾವತ್ತೂ ಕೂಡ ನೀರಿಗಾಗಲಿ ಮಳೆ ಸುರಿಸ್ತೀನಿ ನಾನು ಟ್ಯಾಕ್ಸ್ ಕೊಡ್ರಿ ಅಂತ ದೇವ್ರು ಕೇಳಲಿಲ್ಲ. ಅಥವಾ ಅವರು ದೇವರು ಎಲ್ಲವನ್ನೂ ಕೂಡ ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಇಳೆ ಬೆಳೆ ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟಿರತಕ್ಕಂಥದ್ದು. ಮಳೆ, ಆಮೇಲೆ ಸುಳಿದು ಸೂಸುವ ಗಾಳಿ. ಒಂದು 10 ಸೆಕೆಂಡ್ ಕೂಡ ಗಾಳಿ ಸುಳಿದೇ ಇದ್ದರೆ, ಈ ಜಗತ್ತು ನಿರ್ಮಾಣ ಆದಾಗಿನಿಂದ ಗಾಳಿ ಸುಳಿತಾ ಇದೆ. ನನಗೂ ಈ ಗಾಳಿ ಸುಳಿದು ನನಗೆ ಸಾಕಾಗಿದೆ ಅಂತ ತಿಳ್ಕೊಂಡು ಸ್ವಲ್ಪ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದವ್ರು ಯಾವ ಥರ ಸ್ಟ್ರೈಕ್ ಮಾಡ್ತಾರೋ ಆ ರೀತಿಯಲ್ಲಿ ಈ ಗಾಳಿನ ಒಂದು ವೇಳೆ ಸುಳಿಯೋದು, ಒಂದು 10 ಸೆಕೆಂಡ್ ಏನಾದರೂ ಸ್ಟ್ರೈಕ್ ಮಾಡಿ ನಿಂತುಬಿಟ್ರೆ ನಾವು ಪ್ರವಚನ ಮಾಡಲಿಕ್ಕಾಗಲ್ಲ, ನೀವು ಪ್ರವಚನ ಕೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಉಸಿರಾಡಲಿಕ್ಕೆ ಆಕ್ಸಿಜನ್ ಅಂದರೆ ಆಮ್ಲಜನಕ ಬಹಳ ಮುಖ್ಯವಾಗಿ ಬೇಕು. ಇದನ್ನು ಕೂಡ ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ, ದಾನವಾಗಿ ಕೊಟ್ಟಿದ್ದಾನೆ. ಅದಕ್ಕೆ ಮಹಾದಾನಿ ಅಂತ ಕರೀತಾರೆ. ಮಹಾದಾನಿ ಯಾರು ಅಂದರೆ ದೇವರು ಒಬ್ಬನೇ. ಅಂತಹ ಒಂದು ಮಹಾದಾನಿ ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಬೀಜಗಳನ್ನು ಕೂಡ ದೇವರೇ ಕೊಟ್ಟಿದ್ದಾನೆ, ಎತ್ತನ್ನು ದೇವರು ಕೊಟ್ಟಿದ್ದಾನೆ. ಸುತ್ತಿ ಹರಿವಂಥ ಸಾಗರಗಳು, 7 ಸಾಗರಗಳನ್ನು ಪರಮಾತ್ಮನೇ ಕೊಟ್ಟಿರ್ತಾನೆ. ಅಂತಹ ಒಂದು ದಾನವನ್ನು
ಪರಮಾತ್ಮ ಕೊಟ್ಟಿರ್ತಕ್ಕಂತಹ ದಾನವನ್ನು ಉಂಡು ನಾವು ಅನ್ಯರು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ್ ಅಂತ ಕೇಳ್ತಾರೆ. ಈ ಜಗತ್ತಿನ ನಿರ್ಮಾಣಕರ್ತೃ ಆಗಿರ್ತಕ್ಕಂತಹ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮ ಇಷ್ಟೆಲ್ಲವನ್ನು ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಆದರೆ ಮೂಢ ಮಾನವ ಆ ಪರಮಾತ್ಮನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಅಸ್ತಿತ್ವವನ್ನು ಅರಿತುಕೊಳ್ಳದೆ ಮತ್ತೆ ಬೇರೆ ಯಾರ್ಯಾರನ್ನೋ ಸ್ತುತಿಸ್ತಕ್ಕಂಥದ್ದು, ಬೇರೆ ಯಾರ್ಯಾರ್ದು ವ್ಯಕ್ತಿಗಳ ಪೂಜೆ ಮಾಡ್ತಕ್ಕಂಥದ್ದು, ಬೇರೆ ಕಾಲ್ಪನಿಕ ದೇವತೆಗಳನ್ನು ದೈವಗಳ ಪೂಜೆಯನ್ನು ಮಾಡುವಂತಹ ಜನಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಅಂತಹ ಒಂದು ಮೂಢ ಜನಗಳನ್ನ ಕುರಿತು ಇಲ್ಲಿ ಶರಣರಾದಂಥ ಜೇಡರ ದಾಸಿಮಯ್ಯನವರು ಕೇಳ್ತಾ ಇದ್ದಾರೆ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನಾಥ ಅಂತ ತಿಳ್ಕೊಂಡು, ಇಂತಹ ಕುನ್ನಿಗಳನ್ನು ಏನೆನ್ನಬೇಕು ಅಂತ ಅವರು ನೊಂದುಕೊಂಡು ಶರಣರು ಹೇಳ್ತಾ ಇದ್ದಾರೆ. ಅಂತಹ ಒಂದು ಅಜ್ಞಾನಿಗಳಿಗೆ, ಮೂಢ ಜನಗಳಿಗೆ ಅವರು ಕೇಳ್ತಾ ಇದ್ದಾರೆ. ಆಮೇಲೆ ಬೇಡಿದೆಡೆಯ ನಡೆಯನ ಬೇಡವೆ ಅಂತ ತಿಳ್ಕೊಂಡು ಗುರು ಬಸವಣ್ಣವರು ಹೇಳುವಂಥ ಮಾತಿನಲ್ಲಿ ಭಾಳ ಒಂದು ಅರ್ಥ ಇದೆ. ಏನಂದರೆ ಬೇಡುವುದು ಅಂದರೆ ಏನು ಮಾಡೋದು? ಪ್ರಾರ್ಥನೆ ಮಾಡೋದು ಅಂತ ಅರ್ಥ. ನಾವೀಗ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿವಿ. ಪ್ರಾರ್ಥನೆ ಮಾಡೋದಂದರೆ ಬೇಡೋದು ಪ್ರಾರ್ಥನೆ ಮಾಡೋದು ಅಂತ. ಈಗ ಮಕ್ಕಳು ಎಲ್ಲ ಒಂದು ಕಡೆ ಹಾಸ್ಟೆಲ್ದಲ್ಲಿ ಇರ್ತಾರೆ. ಅವ್ರ ಸ್ಕೂಲಿಗೆ ಫೀಸ್ ಕಟ್ಟಬೇಕಾದ್ರೆ ಹಣ ಬೇಕಾಗಿರ್ತದೆ. ಅವಾಗ ತಂದೆಗೋ ಅಥವಾ ತಾಯಿಗೋ ಪತ್ರ ಬರೆದು ಆ ಪತ್ರದಲ್ಲಿ ವಿನಂತಿಸ್ಕೊಳ್ತಾರೆ. ಏನಂದರೆ ನನಗೆ ಈ ಒಂದು ಫೀಸ್ ಕಟ್ಟಬೇಕಾದ್ರೆ ಶಾಲೆಯಲ್ಲಿ ಅದಕ್ಕೆ ಹಣ ಬೇಕಾಗಿದೆ, ನೀವು ಕಳಿಸ್ಕೊಡ್ಬೇಕೆಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾರೆ. ಪ್ರಾರ್ಥಿಸುವುದು ಅಂದರೆ ಬೇಡುವುದು ಅಥವಾ ಕೇಳಿಕೊಳ್ಳುವುದು ಅಥವಾ ಬೇಡಿಕೊಳ್ಳುವುದು ಅಂತ ಅರ್ಥ. ಇಲ್ಲಿ ನಾವು ಪ್ರಾರ್ಥನೆ ಅಂದರೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಅಂದರೆ ಬೇಡೋದು ಅಂತ ಹೇಳಿದಾಗ ನಾವು ಏನನ್ನು ಬೇಡುವುದು ಮತ್ತು ಹೇಗೆ ಬೇಡುವುದು, ಯಾರಲ್ಲಿ ಬೇಡುವುದು ಅಂತಂದರೆ ನಾವು ತಿಳ್ಕೊಬೇಕು. ನಾವು ಹೇಗೆ ಬೇಡೋದಪ್ಪ ಮುಖ್ಯವಾದಂಥ ಪ್ರಶ್ನೆ. ಬೇಡಬೇಕು ನಿಜ, ಆದರೆ ನಾವು ಹೇಗೆ ಬೇಡುವುದು ಅಂತಂದರೆ ಭಕ್ತಿ ಮತ್ತು ಶ್ರದ್ಧೆ ಬೇಡಬೇಕು. ನಾವು ಭಕ್ತಿನೂ ಇಲ್ಲ, ಶ್ರದ್ಧೆನೂ ಇಲ್ಲ. ಇಲ್ಲೇ ಅದಕ್ಕೆ ಗುರು ಬಸವಣ್ಣವ್ರು ಹೇಳ್ತಾರೆ, ನಂಬರು ನಚ್ಚರು ಬರಿದೇ ಕರೆವರು ಅಂತ. ಭಕ್ತಿ ಶ್ರದ್ಧೆಯಿಂದ ನಾವು ದೇವರಲ್ಲಿ ಕೇಳಬೇಕು. ಏನೇ ಕೇಳೋದಾದರೂ ಕೂಡ ಆ ಮಹಾದಾನಿ ಪರಮಾತ್ಮ ನಮಗೆ ಏನೆಲ್ಲವನ್ನೂ ಕೊಡ್ತಾನೆ. ಆದರೆ ನಾವು ಭಕ್ತಿ ಶ್ರದ್ಧೆಯಿಂದ ಅವನನ್ನು ಕೇಳಬೇಕು. ಆಮೇಲೆ ಪ್ರವಾದಿಗಳಾದಂತಹ ಗುರುವಿನಲ್ಲಿ, ಮಹಾತ್ಮರಲ್ಲಿ ನಾವು ಕೇಳಬೇಕು ಅಂತ. ಯಾಕೆಂದರೆ ಪರಮಾತ್ಮ 5 ಕರ್ತವ್ಯಗಳನ್ನು ಮಾಡ್ತಾನೆ. ಏನು? ಸೃಷ್ಟಿಯ ನಿರ್ಮಾಣ, ಅದಕ್ಕೆ ಸೃಷ್ಟಿ ಅಂತಾರೆ. ಆಮೇಲೆ ಸ್ಥಿತಿ, ಇದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಲಯ ಅಂದರೆ ಇದನ್ನು ಪ್ರಳಯ ಮಾಡ್ತಕ್ಕಂಥದ್ದು. ಆಮೇಲೆ ತಿರೋಧಾನ ಅಂದರೆ ಈ ಜಗತ್ತನ್ನು ತನ್ನೊಳಗೆ ಇಂಬಿಟ್ಕೊಳ್ತಕ್ಕಂಥದ್ದು. ಇನ್ನೊಂದು ಏನಪ್ಪ ದೇವ್ರು ಮಾಡ್ತಕ್ಕಂಥ ಕರ್ತವ್ಯ ಅಂದರೆ ಅನುಗ್ರಹ. ಇದು ಭಕ್ತರಿಗೆ ಅಂದರೆ ಜೀವಿಗಳನ್ನು ಅನುಗ್ರಹಿಸ್ತಕ್ಕಂತಹ ಕಾರ್ಯವನ್ನು ಕೂಡ ದೇವರು ಮಾಡ್ತಾನೆ. ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ನಿರ್ವಹಣೆ, ಸೃಷ್ಟಿಯ ನಿರ್ವಹಣೆ ಮಾಡ್ತಕ್ಕಂಥದ್ದು, ಲಯ ಮಾಡ್ತಕ್ಕಂಥದ್ದು, ತಿರೋಧಾನ ಮಾಡ್ತಕ್ಕಂಥದ್ದು. ಈ 4 ಕಾರ್ಯಗಳನ್ನು ದೇವರು ಸ್ವತಃ ಮಾಡ್ತಾನೆ, ತಾನೇ ಮಾಡ್ತಾನೆ. ಆದರೆ ಅನುಗ್ರಹ ಮಾಡ್ತಕ್ಕಂತಹ ಒಂದು ಏನಿದೆ ಆ ಕಾರ್ಯ, ಅದನ್ನು ಪ್ರವಾದಿಗಳಾದಂತಹ ತನ್ನ ಕರುಣೆಯ ಕಂದರಾಗಿರ್ತಕ್ಕಂತಹ ವಿಶೇಷಾತ್ಮರಾಗಿರ್ತಕ್ಕಂತಹ ಬುದ್ಧ, ಪೈಗಂಬರ್ ಮತ್ತು ಗುರು ಬಸವಣ್ಣನವರಂತಹ ಪ್ರವಾದಿಗಳ ಮೂಲಕ ಅನುಗ್ರಹಿಸ್ತಕ್ಕಂತಹ ಕಾರ್ಯವನ್ನು ದೇವರು ಮಾಡ್ತಾನೆ. ಯಾಕೆಂದರೆ ಈಗೇನಾದರೂ ಒಂದು ಪ್ರಾಪರ್ಟಿ ವಿಷಯ ಅಥವಾ ಟ್ರಸ್ಟ್ದು ಮನೆದೇನೋ ಕೆಲಸ ಇದ್ದಾಗ, ರಿಜಿಸ್ಟ್ರೇಷನ್ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ನೀವೇ ಸ್ವತಃ ಹೋಗ್ಲಿಕ್ಕಾಗದಿದ್ದಾಗ ಯಾರನ್ನಾದರೂ ಒಬ್ಬರು ನಿಮ್ಮ ಪ್ರತಿನಿಧಿಗಳನ್ನು ಕಳಿಸಿ, ಪವರ್ ಆಫ್ ಅಟರ್ನಿ ಅಂತ ಹೇಳ್ತಾರೆ, ಅದನ್ನು ಪತ್ರ ಕೊಟ್ಟು ನೀವು ಸಹಿ ಮಾಡಿ ಅವರನ್ನು ನಿಮ್ಮ ಪ್ರತಿನಿಧಿಯಾಗಿ ಕಳಿಸಿದಾಗ ಅವ್ರ ಮೂಲಕ ನೀವು ಆ ಕಾರ್ಯವನ್ನು ಮಾಡಿಸ್ಕೊಳ್ತಾ ಇದ್ದೀರಿ. ಹಾಗೆ ದೇವರು ಈ ಒಂದು ಇಡೀ ಬ್ರಹ್ಮಾಂಡವನ್ನು ರಚಿಸಿರ್ತಕ್ಕಂತಹ ಪರಮಾತ್ಮ ಅನುಗ್ರಹ ಮಾಡ್ತಕ್ಕಂತಹ ಒಂದು ಪವರ್ ಆಫ್ ಅಟರ್ನಿ ಅದು ಮಹಾ ಪ್ರವಾದಿಗಳಿಗೆ ಮತ್ತು ಮಹಾತ್ಮರಿಗೆ ಅದು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಏನೇ ಕೇಳೋದಾದರೂ ಕೂಡ ದೇವರಲ್ಲಿ ಕೇಳಬೇಕು ಮತ್ತು ಪ್ರವಾದಿಗಳಾದಂತಹ ಗುರುವಿನಲ್ಲಿ ನಾವು ಕೇಳಬೇಕು, ಗುರು ಬಸವಣ್ಣನವರಲ್ಲಿ ನಾವು ಕೇಳಬೇಕು. ದೇವರು ಮುಕ್ತಿದಾತ ಅಂದರೆ ಮುಕ್ತಿಯನ್ನು ಕೊಡುವಂಥವನು. ಪ್ರವಾದಿಗಳು ಧರ್ಮಗುರು ಬಸವಣ್ಣನವರನ್ನು ನಾವು ಮುಕ್ತಿದಾಯಕ ಅಂತ ತಿಳ್ಕೊಂಡು ಹೇಳ್ತೇವೆ. ಪೂಜಾ ಮಾತಾಜಿಯವರು ಬರೆದಿರ್ತಕ್ಕಂಥ ಒಂದು ಹಾಡು ಎಲ್ಲ ಕಡೆಯಲ್ಲೂ ಕೂಡ ಇವಾಗ ಶರಣರು ಹಾಡ್ತಾ ಇದ್ದಾರೆ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯಮೂರ್ತಿ ಬಸವನೇ, ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ. ಮುಕ್ತಿದಾತ ಅಂದರೆ ಮುಕ್ತಿಯನ್ನು ಕೊಡುವಂಥವನು, ಮುಕ್ತಿದಾಯಕ ಅಂದರೆ ಮುಕ್ತಿಯನ್ನು ಕೊಡಿಸ್ತಕ್ಕಂಥವ್ರು ಅಂತ. ಅಂದರೆ ಗುರು ಬಸವಣ್ಣನವರ
ರೆಕಮೆಂಡೇಷನ್ ಇಲ್ಲದೇನೆ ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಆ ಗುರು ಬಸವಣ್ಣನವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಾವೇನೇ ಕೇಳೋದಾದರೂ ಕೂಡ ನಮಗೆ ಯಾರು ಕೊಡ್ತಾರಂತಂದರೆ, ಕೊಡುವಂಥ ಶಕ್ತಿ ಯಾರಲ್ಲಿದೆ ಅವರು ಮಾತ್ರ ಕೊಡ್ತಾರೆ. ನಾವು ಏನೂ ಇಲ್ಲದೆ ಇರತಕ್ಕಂಥ ಒಬ್ಬ ಭಿಕ್ಷುಕರ ಹತ್ರ ಹೋಗಿ ನಾವು ಕೇಳಿದ್ರೆ ಏನು ಸಿಗುತ್ತೆ? ಎಲ್ಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಜಗತ್ತಿನ ಮಾಲೀಕ ಯಾರು ಅಂದರೆ ಪರಮಾತ್ಮ. ಸಬ್ಕಾ ಮಾಲಿಕ್ ಏಕ್ ಅಂತ ಹೇಳ್ತಾರಲ್ಲ, ಈ ಜಗತ್ತಿನ ಎಲ್ಲರ ಮಾಲೀಕ ಅಷ್ಟೇ ಅಲ್ಲ, ಎಲ್ಲ ಬ್ರಹ್ಮಾಂಡದ ಮಾಲೀಕ ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿ ನಾವು ಕೇಳಬೇಕು. ಆದರೆ ಮಾನವ ಅನೇಕ ಜನರು ಅದರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ನಂಬರು ನಚ್ಚರು ಬರಿದೇ ಕರೆಯವರು ಅಂತ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆಂದರೆ ಈ ಒಂದು ಉದಾಹರಣೆ ಹೇಳಬೇಕಪ್ಪ ಅಂದರೆ, ಒಂದು ಆಸ್ಪತ್ರೆಗೆ, ಸಿವಿಲ್ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲಿದೆ, ಅಲ್ಲಿ ಇಬ್ಬರು ಗೆಳೆಯರು ಬಂದಿದ್ದಾರೆ. ಅವ್ರು ಬಂದಿದ್ದು ಇವ್ರಿಗೆ ಗೊತ್ತಿಲ್ಲ, ಇವ್ರು ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಅವರು ಬಂದ ತಕ್ಷಣ ಶರಣು ಶರಣಾರ್ಥಿರಿ, ಇವರು ಶರಣು ಶರಣಾರ್ಥಿ ಅಂದರು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತಂದ್ರು. ಚೆನ್ನಾಗಿದ್ದೀವ್ರಿ, ಆರಾಮಿದ್ದೀವ್ರಿ ಅಂತ ತಿಳ್ಕೊಂಡು ಹೇಳಿದರು. ಅವರು ಚೆನ್ನಾಗಿದ್ದೀವಿ ಅಂತ ಹೇಳಿದರು, ಇವರು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡು ಹೇಳಿದರು. ಆದರೆ ಬನ್ನಿರಿ ಮಾತಾಡೋಣ ಅಂತ ಒಂದು 5 ನಿಮಿಷ ಅಲ್ಲೇ ಕೂತ್ಕೊಳ್ತಾರೆ, ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಮತ್ತು ನೀವು ಯಾಕೆ ಬಂದಿದ್ದೀರಿ ಆಸ್ಪತ್ರೆಗೆ ಅಂತ ಅವ್ರು ಕೇಳ್ತಾರೆ. ಏನೋ ಸ್ವಲ್ಪ ಸೊಂಟ ನೋವು, ಕಾಲು ನೋವು ಅಂತ ಅವ್ರು ಹೇಳ್ತಾರೆ. ನೀವು ಯಾಕೆ ಬಂದಿದ್ದೀರಿ ಅಂದರೆ ಏನು ಸ್ವಲ್ಪ ಶುಗರ್ ಜಾಸ್ತಿ ಆಗಿದೆ, ಬಿ ಪಿ ಜಾಸ್ತಿ ಆಗಿದೆ ಅಂತ ಅವ್ರು ಹೇಳಿದ್ರು. ಅಂದರೆ ಈ ರೀತಿಯಲ್ಲೇ ಯಾವುದೋ ಒಂದು ರೋಗಗಳಿದ್ದಾಗಲೇ, ಅನಾರೋಗ್ಯ ಇದ್ದಾಗಲೇ ಆಸ್ಪತ್ರೆಗೆ ಬರ್ತಾರೆ ಮನುಷ್ಯ. ಆದರೂ ಕೂಡ ಪರಸ್ಪರ ಭೇಟಿಯಾದಾಗ ಮೊದಲು ಕುಶಲೋಪರಿ ಮಾಡುವಾಗ ಆರಾಮಿದ್ದೀವ್ರಿ, ಚೆನ್ನಾಗಿದ್ದೀವಿ, ಕ್ಷೇಮವಾಗಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ವಾಡಿಕೆ. ಅದು ಒಂದು ಫಾರ್ಮಾಲಿಟಿ ಅಷ್ಟೇ, ಔಪಚಾರಿಕತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಏನಾದರೂ ತೊಂದರೆ ದೈಹಿಕವಾಗಿ ಇದ್ದೇ ಇರ್ತದೆ. ಆದರೆ ಅದೆಲ್ಲ ಒಂದು ದೇಹ ಗುಣ. ಆದರೆ ನಾವು ಔಪಚಾರಿಕವಾಗಿ ನಾವು ಹೇಳಿದರೂ ಕೂಡ ನಮ್ಮ ಆರೋಗ್ಯವನ್ನು ಸರಿ ಮಾಡ್ತಕ್ಕಂತಹ, ನಮ್ಮನ್ನೆಲ್ಲ ಮುನ್ನಡೆಸ್ತಕ್ಕಂತಹ ವಿಘ್ನ ನಿವಾರಕ ಶಕ್ತಿಯು ನೀನೆ, ಬುದ್ಧಿ ಪ್ರದಾಯಕ ದೇವನು ನೀನೆ, ವಿದ್ಯಾಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನೆ ಅಂತ ತಿಳ್ಕೊಂಡು ನಾವು ಪೂಜಾ ಮಾತಾಜರು ಬರೆದಿರ್ತಕ್ಕಂಥ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಹೇಳುವಾಗ ಹೇಳ್ತೀವಿ. ವಿಘ್ನ ನಿವಾರಕ ಶಕ್ತಿನೂ ಕೂಡ ಆ ಪರಮಾತ್ಮನೇ, ಬುದ್ಧಿ ಪ್ರದಾಯಕವಾದಂತಹ ದೇವನು ಕೂಡ ಅವನೇ ಆಗಿದ್ದಾನೆ. ಮತ್ತು ನಮ್ಮನ್ನು ಮರೆವಿನ ತಿಮಿರದಿಂದ ಬೆಳಕನ್ನು ಚೆಲ್ಲಿ, ನಮ್ಮ ಮಾರ್ಗದಲ್ಲಿ ಬೆಳಕನ್ನು ಚೆಲ್ಲಿ ಮುನ್ನಡೆಸ್ತಕ್ಕಂತಹ ಒಂದು ಶಕ್ತಿನೂ ಕೂಡ ಆ ಪರಮಾತ್ಮನಲ್ಲಿ ಇದೆ. ಅವನೇ ಸದ್ಗುರುವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಅವನೇ ಇಷ್ಟಲಿಂಗವಾಗಿ ನಮ್ಮ ಕರಸ್ಥಳದಲ್ಲಿ ಬಂದು ಪೂಜೆಗೊಳ್ತಾ ಇದ್ದಾನೆ. ಹಾಗೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮನಲ್ಲೇ ನಾವು ಹಾಡಬೇಕು. ನಾವು ಏನೇ ಕೇಳೋದಾದರೂ ಕೂಡ ಆ ಪರಮಾತ್ಮನಲ್ಲೇ ಕೇಳಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹೇಗೆ ಬೇಡುವುದು ಅಂದರೆ ಭಕ್ತಿ ಶ್ರದ್ಧೆಯಿಂದ ನಾವು ಬೇಡುವುದು. ಯಾರಲ್ಲಿ ಬೇಡಬೇಕು, ಯಾರಲ್ಲಿ ಕೇಳಬೇಕು ನಾವು ಅಂತಂದರೆ ಆ ಮಹಾದಾನಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲೇ ನಾವು ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಮಾತ್ರ ನಮಗೇನು ಬೇಡಿದ್ರೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೇವೆ. ಮತ್ತು ಏನನ್ನು ಬೇಡಬೇಕು ಅಂತ, ಹೌದು ಬೇಡೋದು ಅಂತ ತಿಳ್ಕೊಂಡು ಹೇಳಿದಾಗ ನಾವು ಏನು ಬೇಡಬೇಕು ಅಂತ, ಕೆಲವರು ಈ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ, ಪೂಜೆಗೆ ಹೋಗಬೇಕಾದ್ರೆ ಅವರು ಒಂದು ಲಿಸ್ಟ್ ತೊಗೊಂಡೇ ಹೋಗ್ತಾರೆ. ಲಿಸ್ಟ್ ಮಾಡ್ಕೊಂಡು ಹೋಗಲಿಕ್ಕಿಲ್ಲ, ಅದ್ರ ಮನಸ್ಸಿನೊಳಗೆ ಅದನ್ನು ಇಟ್ಕೊಂಡೇ ಹೋಗಿರ್ತಾರೆ. ನಾನು ಇವತ್ತು ಈ ಪೂಜೆ ಮಾಡಿಸಿದ್ರೆ ನನಗಿಷ್ಟೆಲ್ಲ ಬೇಡಿಕೆಗಳು ನಂದು ಈಡೇರಬೇಕು ಅಂತ ತಿಳ್ಕೊಂಡು ಹೋಗಿರ್ತಾರೆ. ನಮ್ಮ ಮಗಳಿಗೆ ವರ ಚಲೋ ಸಿಗಬೇಕು, ಕಾರ್ ಸಿಗಬೇಕು, ಬಂಗ್ಲೆ ಸಿಗಬೇಕು, ಲಾಟ್ರಿ ಹತ್ತಬೇಕು, ಇನ್ನೇನೇನೋ ಮಗ ಪಾಸಾಗಬೇಕು, ಮಗಳು ಪಾಸಾಗಬೇಕು, ಕನ್ಯೆ ಚೆನ್ನಾಗಿ ಸಿಗಬೇಕು, ಇವೆಲ್ಲ ಒಂದು ಏನಾದರೂ ಬೇಡಿಕೆ ಇಟ್ಕೊಂಡೇ ಪೂಜೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಜನ ಆ ರೀತಿಯಲ್ಲಿ ಆಮಿಷವನ್ನು ತೋರಿಸಿ ದೇವರಿಗೆ ಏನಾದರೂ ಒಂದು ಬೇಡ್ಕೊಳಕ್ಕೆ ಹೋಗಬೇಕಾದ್ರೆ ಅಂಥ ಲಿಸ್ಟ್ ತೊಗೊಂಡೇ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಾವು ದೇವರಲ್ಲಿ ಏನನ್ನು ಬೇಡಬೇಕಪ್ಪ ಅಂದರೆ ಭಾಳ ಚೆನ್ನಾಗಿದೆ. ನಾವು ಯಾವತ್ತೂ ಕೂಡ ಕೆಟ್ಟದನ್ನು ಯಾವತ್ತೂ ಕೂಡ ಬೇಡಬಾರ್ದು, ಒಳ್ಳೆಯದನ್ನೇ ಬೇಡಬೇಕು. ಬೇಡೋದ್ರಿಂದ ಅದು ನಮಗೂ ಒಳ್ಳೆಯದಾಗಿರಬೇಕು, ಸಮಾಜಕ್ಕೂ ಒಳ್ಳೆಯದಾಗಿರಬೇಕು, ಮತ್ತು ಜಗತ್ತಿಗೂ ಒಳ್ಳೆಯದಾಗಿರಬೇಕು, ವಿಶ್ವ ಕಲ್ಯಾಣ ಆಗ್ತಕ್ಕಂಥದ್ದು ಇರಬೇಕು. ಏನು ರೀ, ಒಂದು ಊರಲ್ಲಿ ಏನಾಗಿತ್ತು ಅಂದರೆ, ಈಗಂತೂ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ರಾಜಕೀಯ ಜಗಳಗಳು ಒಂದು ವಿಪರೀತ ಆಗಿಬಿಡ್ತವೆ. ಈ ರಾಜಕಾರಣಿಗಳು, ಅವರು ದೊಡ್ಡ ದೊಡ್ಡ ಜನ ಮುಖಂಡರುಗಳು, ರಾಜ್ಯ ರಾಷ್ಟ್ರೀಯ ಮುಖಂಡರುಗಳೆಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲರೂ ಒಂದೇ ಕಡೆ ಇರ್ತಾರೆ. ಪಾರ್ಲಿಮೆಂಟಲ್ಲಿ, ವಿಧಾನಸೌಧದಲ್ಲಿ ಎಲ್ಲರೂ ಕೂಡ ನಾವು ನೀವು ಬಾಯಿ ಅಂತ ತಿಳ್ಕೊಂಡು ಎಲ್ಲರೂ ಒಂದೇ ಥರ ಇರ್ತಾರೆ. ಆದರೆ ಹಳ್ಳಿಗಳಲ್ಲಿ ಮಾತ್ರ ಎಲೆಕ್ಷನಲ್ಲಿ ಇರ್ತಕ್ಕಂಥ ಒಂದು ಜಗಳ ಏನು ಇರ್ತದೆ, ಪಕ್ಷದ ರಾಜಕಾರಣ, ಆ ಒಂದು ಜಗಳದಿಂದಾಗಿ ಅವರು ಪುನಃ 5 ವರ್ಷದವರೆಗೂ ಕೂಡ ಅವರು ಜಗಳ ಆಡ್ತಾನೇ ಇರ್ತಾರೆ.
ಅಣ್ಣ ತಮ್ಮಂದ್ರಲ್ಲೇ ಒಬ್ಬ ಜನತಾದಳ, ಒಬ್ಬ BJP, ಒಬ್ಬ ಕಾಂಗ್ರೆಸ್ಸು. ಈಗ 3 ಜನ ಅಣ್ಣ ತಮ್ಮರಿದ್ರು, 3 ಕೂಡ ಒಂದು ಪಕ್ಷದಲ್ಲಿರ್ತಾರೆ. ಆ 3 ಅಣ್ಣ ತಮ್ಮರು ತಮ್ಮ ಮುಖವನ್ನು ನೋಡ್ದೇ ಒಬ್ಬರಿಗೊಬ್ಬರು ವೈರತ್ವ ಅಂದರೆ ಶತ್ರುಗಳ ಥರ ನೋಡ್ತಾ ಇರ್ತಾರೆ. ಅವ್ರ ಮನೆಗೆ ಇವ್ರು ಹೋಗೋದಿಲ್ಲ, ಇವ್ರ ಮನೆಗೆ ಅವ್ರು ಹೋಗೋದಿಲ್ಲ. ಈ ರೀತಿಯಲ್ಲಿ ಹಳ್ಳಿಗಳಲ್ಲೂ ಕೂಡ ಈ ರಾಜಕೀಯ ಒಂದು ದ್ವೇಷ ಎಲ್ಲ ಕಡೆ ಅದು ದಳ್ಳೂರಿಯಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ನೆಮ್ಮದಿಯ ಬದುಕು ಇವತ್ತು ಹಾಳಾಗಿ ಹೋಗಿದೆ. ಅಂತಹ ಒಂದು ರಾಜಕಾರಣದ ಒಂದು ಪರಿಸ್ಥಿತಿ ಇದರಿಂದ ಕೆಟ್ಟು ಹೋಗಿದೆ ಹಳ್ಳಿಗಳ ಒಂದು ಪರಿಸ್ಥಿತಿ. ಒಂದು ಹಳ್ಳಿ ಊರಲ್ಲಿ ಇಬ್ಬರು ರಾಜಕಾರಣಿಗಳಿರ್ತಾರೆ. ಅವರು ರಾಜಕೀಯ ಕಡು ವೈರಿಗಳು. ಅವರು ಹಾವಪ್ಪ ಮತ್ತು ಮುಂಗುಸೆಪ್ಪ ಅಂತ ಅವ್ರ ಹೆಸರು. ಒಬ್ಬನ ಹೆಸರು ಹಾವಪ್ಪ, ಇನ್ನೊಬ್ಬರ ಹೆಸರು ಮುಂಗುಸೆಪ್ಪ ಅಂತ. ಅವನು ಹಾವಪ್ಪ BJPಗಿದ್ದರೆ ಮುಂಗುಸೆಪ್ಪ ಕಾಂಗ್ರೆಸ್ಸು, ಮುಂಗುಸೆಪ್ಪ BJP ಬಂದರೆ ಹಾವಪ್ಪ ಕಾಂಗ್ರೆಸ್ಸು. ಇಬ್ಬರು ಅವ್ರು ಪಕ್ಷಾಂತರ ಮಾಡ್ತಾ ಇರ್ತಿದ್ರು. ಹಾಗೆ ಅವ್ರು ಏನಾಯ್ತು ಅಂದರೆ ಹಾವಪ್ಪ ಒಂದು ಸರಿ ಎಲೆಕ್ಷನಲ್ಲಿ ಸೋತು ಈಗ ಎಲೆಕ್ಷನಲ್ಲಂತೂ ಏನು ಗೆಲ್ಲಕ್ಕಾಗಲಿಲ್ಲ. ನಾನು ಏನಾದರೂ ಸ್ವಲ್ಪ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಹೆಚ್ಚಿನ ಸಂಪತ್ತು ಮತ್ತು ಅಧಿಕಾರ ಇದನ್ನೆಲ್ಲ ನಾನು ಗಳಿಸಬೇಕು, ಆ ಶಿವನ ಒಲಮೆಯನ್ನು ಪಡ್ಕೋಬೇಕು ಅಂಥೇಳಿ ಆ ಊರ ಹತ್ತಿರ ಇರ್ತಕ್ಕಂಥ ಒಂದು ಎತ್ತರದ ಬೆಟ್ಟದ ಮೇಲೆ ಹೋಗಿ ಹಾವಪ್ಪ ಅನುಷ್ಠಾನಕ್ಕೆ ಕೂತ್ಕೊಂಡ್ಬಿಡ್ತಾನೆ, ತಪಸ್ಸು ಮಾಡಲಿಕ್ಕೆ ಕೂತ್ಬಿಡ್ತಾನೆ. ಈ ವಿಷಯ ಮುಂಗುಸೆಪ್ಪನಿಗೂ ಕೂಡ ಗೊತ್ತಾಯ್ತು. ಇವನೇನಾದರೂ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಹೆಚ್ಚಿನ ಒಂದು ಅಂತಸ್ತು ಅಥವಾ ಅಧಿಕಾರ ಸಂಪತ್ತು ಎಲ್ಲ ಗಳಿಸ್ಕೊಂಡ್ಬಿಟ್ರೆ, ವರ ಪಡ್ಕೊಂಡ್ಬಿಟ್ರೆ ಇವು ನನಗಿಂತಲೂ ಸ್ಟ್ರಾಂಗ್ ಆಗಿಬಿಡ್ತಾನಲ್ಲ ಅಂತ ತಿಳ್ಕೊಂಡು ಆ ಮುಂಗುಸೆಪ್ಪನಿಗೆ ಗೊತ್ತಾಯ್ತು. ಅವನು ಕೂಡ ಅದೇ ಬೆಟ್ಟದಲ್ಲೇ ಇನ್ನೊಂದು ಸೈಡಲ್ಲಿ ಹೋಗಿ ಇವನು ಕೂಡ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ಇವರಿಬ್ಬರು ಹಾವಪ್ಪ ಮುಂಗುಸೆಪ್ಪ ತಪಸ್ಸು ಮಾಡಲಿಕ್ಕೆ ಕೂತ್ಕೊಳ್ತಾರೆ. ಆವಾಗ ಹಾವಪ್ಪ ಮೊದಲು ಹೋಗಿ ಕೂತ್ಕೊಂಡಿದ್ನಲ್ಲ, ಆವಾಗ ಶಿವ ಏನು ಮಾಡಿದ್ರೆ ಅಂದರೆ ಇದ್ದಕ್ಕಿದ್ದಂಗೆ ಬಂದು ಹಾವಪ್ಪನ ಮುಂದೆ ಪ್ರತ್ಯಕ್ಷ ಆಗಿ ನಿಂತ್ಕೊಂಡ. ನೋಡಪ್ಪ ಹಾವಪ್ಪ, ನಿನ್ನ ಒಂದು ತಪಸ್ಸು ಏನು ಮಾಡ್ತಾ ಇದೆಯಾ, ಇದು ಕಠೋರವಾಗಿ ಉಪವಾಸ ಇದ್ಕೊಂಡು ಆ ಒಂದು ತಪಸ್ಸಿಗೆ ಒಲಿದು ನಾನು ಬಂದಿದ್ದೇನೆ, ನಿನಗೇನು ಬೇಕೋ ವರ ಕೇಳು ಅಂತ ಶಿವ ಹೇಳ್ತಾನೆ. ಆವಾಗ ಹಾವಪ್ಪ ವಿಚಾರ ಮಾಡ್ತಾನೆ. ಅವನಿಗೂ ಗೊತ್ತಾಗಿತ್ತು ಮುಂಗುಸೆಪ್ಪ ಕೂತ್ಕೊಂಡಿದ್ದಾನೆ ಅಂತ. ಈಗ ನಾನೇನಾದರೂ ಒಂದು ಕಾರ್ ಕೇಳಿಬಿಟ್ರೆ ಮುಂಗುಸೆಪ್ಪ 2 ಕಾರ್ ಕೇಳ್ತಾನೆ. ನಾನೇನಾದರೂ ಒಂದು ಬಂಗಲೆ ಕೇಳಿದ್ರೆ ಮುಂಗುಸೆಪ್ಪ 2 ಕೇಳ್ಬೋದು. ಅದಕ್ಕೆ ಹಾವಪ್ಪ ವಿಚಾರ ಮಾಡಿ ಹೇಳ್ತಾನೆ, ನೋಡಪ್ಪ ಶಿವಪ್ಪ, ಮೊದಲು ಆ ಮುಂಗುಸೆಪ್ಪನ ಹತ್ರ ಹೋಗು, ಅವ ಕೂತಿದ್ದಾನಲ್ಲ ತಪಸ್ಸಿಗೆ, ಅವನ ಹತ್ರ ಹೋಗು, ಅವನು ಏನು ಕೇಳ್ತಾನೋ ಮೊದಲು ಅವನಿಗೆ ಕೊಡು. ಆದರೆ ನಂದು ಒಂದು ಏನು ಕಂಡೀಷನಪ್ಪ ಅಂದರೆ, ಆ ಮುಂಗುಸೆಪ್ಪ ಏನು ಕೇಳ್ತಾನೋ ಅಥವಾ ಅವನಿಗೆ ಏನು ವರ ಕೊಡ್ತೀಯೋ ಅದ್ರ 2ರಷ್ಟು ನನಗೆ ಬೇಕು. ಅಂದರೆ ಇವನೇನು ವಿಚಾರ ಮಾಡ್ತಾನೆ, ಅವ 1 ಕಾರ್ ಕೇಳಿದ್ರೆ ನನಗೆ 2 ಕಾರ್ ಸಿಗುತ್ತೆ, ಅವನು 1 ಬಂಗಲೆ ಕೇಳಿದ್ರೆ ನನಗೆ 2 ಬಂಗಲೆ ಸಿಗ್ತದೆ. ಹೀಗೆ ಇವರು ವಿಚಾರ ಮಾಡಿ ಆ ಮುಂಗುಸೆಪ್ಪಗೆ ಏನು ಕೊಡ್ತೀಯೋ ಅದ್ರ 2ರಷ್ಟು ನನಗೆ ಕೊಡಬೇಕು ಅಂದಾಗ ಶಿವ ಏನು ಮಾಡ್ತಾನೆ, ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ. ಅಂದಾಗ ಇವನಿಗೆ ಖುಷಿ ಆಯ್ತು. ಯಾಕಂದ್ರೆ ಅವನು ಏನೇ ಕೇಳಿದ್ರು ಕೂಡ ಅದ್ರ ಡಬಲ್ ನನಗೆ ಸಿಗ್ತದೆ ಅಂತ ಹಾವಪ್ಪನಿಗೆ ಖುಷಿ ಆಯಿತು. ಆವಾಗ ಶಿವಪ್ಪ ಆ ಒಂದು ಮುಂಗುಸೆಪ್ಪನ ಹತ್ರ ಹೋಗಿ ಕೇಳ್ತಾನೆ, ನೋಡಪ್ಪ